ಸ್ವಾರ್ಥವಿಲ್ಲದ ಬದುಕು ಸರ್ವಕಾಲಕ್ಕೂ ಶ್ರೇಷ್ಠ ಅನ್ನುವಂತಹ ಪಾಠವನ್ನು ಹೇಳಿಕೊಟ್ಟಂತಹ ಮಹನೀಯರು ಬೇಕಾದಷ್ಟು ಜನ ಇದ್ದಾರೆ. ಕನ್ನಡದ ಆಸ್ತಿ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಜೀವನದಲ್ಲಿ ನಡೆದಂತಹ ಒಂದು ಘಟನೆ. ನಮ್ಮ ಮಾಸ್ತಿಯವರು ಜಿಲ್ಲಾಧಿಕಾರಿಯಾಗಿಯೂ ಕೂಡ ಇದ್ದರು. ಅವರು ಒಮ್ಮೆ ಕೆಲಸದ ಮೇಲೆ ಒಂದು ಹಳ್ಳಿಗೆ ಹೋಗಬೇಕಾಗಿ ಬರುತ್ತೆ. ಅಲ್ಲಿ ದಾರಿ ಮಧ್ಯದಲ್ಲಿ ತುಂಬ ಬಾಯಾರಿಕೆ ಆಗುತ್ತೆ. ಅಲ್ಲೇ ಒಂದು ಬಾವಿ ಕಾಣುತ್ತೆ. ಆ ಬಾವಿಯಲ್ಲಿ ನೀರನ್ನು ಸೇದ್ತಾ ಇದ್ದಂತಹ ಒಬ್ಬ ವ್ಯಕ್ತಿನೂ ಕೂಡ ಕಾಣಿಸ್ತಾನೆ. ಅವನು ಬಾವಿಯಿಂದ ಎಳಿತಾ ಇದ್ದಂತಹ ಮೊದಲ ಕೊಡ ಅದಾಗಿತ್ತು. ಓಕೆ, ಹಾಗಾಗಿ ಮಾಸ್ತಿಯವರು ಕೇಳ್ತಾರೆ, ನನಗೆ ನೀರು ಬೇಕು ಅಂತ ಹೇಳಿದಾಗ ಆಯಿತು ಕೊಡ್ತೀನಿ ಬನ್ನಿ ಅಂತೇಳ್ಬಿಟ್ಟು ಹೇಳಿ ಅವರನ್ನು ಕಾಯ್ತಾನೆ. ಮೊದಲ ಕೊಡ ಮೇಲೆ ಬರುತ್ತೆ. ಆ ಕೊಡದಲ್ಲಿದ್ದಂತಹ ಸಂಪೂರ್ಣ ನೀರನ್ನು ಪಕ್ಕದಲ್ಲಿದ್ದಂತಹ ಟ್ಯಾಂಕ್ಗೆ ಹೊಯ್ತಾನೆ. ಮತ್ತು ಎರಡನೇ ಬಾರಿ ಆ ಕೊಡವನ್ನು ಬಾವಿಗೆ ಹಾಕ್ಬಿಟ್ಟು ನೀರನ್ನು ಸೇದಿ ಹೇಳ್ತಾರೆ, ಆಯಿತು ಇವಾಗ ಬೊಗಸೆಯೊಡ್ಡಿ ಅಂತೇಳ್ಬಿಟ್ಟು ಹೇಳಿ. ಮಾಸ್ತಿಯವರು ನೀರನ್ನು ಕುಡಿದ್ಬಿಟ್ಟು ಆಶ್ಚರ್ಯದಿಂದ ಕೇಳ್ತಾರೆ, ಯಾಕೆ ಈ ರೀತಿ ಮಾಡಿದೆ ಅಂತ ಹೇಳಿದಾಗ ಆತ ಹೇಳ್ತಾನೆ, ನಮ್ಮ ಜಿಲ್ಲಾಧಿಕಾರಿಯವರು ಬಾವಿಯನ್ನು ತೋಡಿಸ್ಬೇಕಾದ್ರೆ ಒಂದು ಆದೇಶವನ್ನು ಕೊಟ್ಟಿದ್ದರು. ಅದು ಏನು ಅಂತ ಹೇಳಿದ್ರೆ, ಯಾವಾಗಲೇ ಆಗಲಿ ಯಾರೇ ಆಗಲಿ ಬಾವಿಯಿಂದ ಸೇದಿದ ನೀರಿನ ಮೊದಲ ಕೊಡವನ್ನು ನಾವು ಪಕ್ಕದಲ್ಲಿರುವಂತಹ ಟ್ಯಾಂಕ್ಗೆ ಹಾಕಬೇಕು ಅನ್ನುವಂಥ ಆದೇಶ ಅವರದಾಗಿದೆ. ಯಾಕೆ ಅಂತ ಹೇಳಿದ್ರೆ ಆ ನೀರು ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಉಪಯೋಗ ಆಗತ್ತೆ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಎಷ್ಟು ಖುಷಿ ಆಗುತ್ತೆ ಮಾಸ್ತಿಯವರಿಗೆ ಅಂತ ಹೇಳಿದ್ರೆ, ಅವನಿಗೆ ಗೊತ್ತಿಲ್ಲ ಇವರೇ ಜಿಲ್ಲಾಧಿಕಾರಿ, ಇವರೇ ಆ ಆದೇಶವನ್ನು ಕೊಟ್ಟಿದ್ದು ಅಂತೇಳ್ಬಿಟ್ಟು ಹೇಳಿ. ಪ್ರಾಮಾಣಿಕತೆ ಅನ್ನೋದು ಇದೆ ಅಲ್ವಾ? ಜನ ನೋಡ್ತಾರೆ ಅಂತೇಳ್ಬಿಟ್ಟು ಹೇಳಿ ಮಾಡಬೇಕಾಗಿರೋದನ್ನು ಮಾಡೋದಲ್ಲ. ಯಾರು ಇಲ್ದಲೇ ಇದ್ದಾಗ ನಾವು ಮಾಡಬೇಕಾಗಿರೋದನ್ನು ಮಾಡಿದ್ರೇ ಅದಕ್ಕೆ ಪ್ರಾಮಾಣಿಕತೆ ಅನ್ನುವಂತಹ ಹೆಸರು. ಇದು ನಮ್ಮ ಕನ್ನಡದ ಆಸ್ತಿ ಮಾಸ್ತಿಯವರ ಒಂದು ಮನಮುಟ್ಟುವ ಕಥೆ. ಥ್ಯಾಂಕ್ ಯು.